ಜಿಲ್ಲಾ ಘಟಕದ ಪದಾಧಿಕಾರಿಗಳಿಗೆ ಹಾಗೂ ಬೀದರ್ ತಾಲೂಕು ಘಟಕದ ಸರ್ವ ಪದಾಧಿಕಾರಿಗಳಿಗೆ ಅಭಿನಂದನಾ ಸಮಾರಂಭ ಹಾಗೂ ನಮ್ಮ ಹೆಮ್ಮೆಯ ಜಿಲ್ಲೆ ಬೀದರ್ ಜಿಲ್ಲೆಯ ಸವಿಗಾನ ಅಕಾಡೆಮಿ ಹಾಗೂ ನಮ್ಮ ಒಂದು ಕರ್ನಾಟಕ ಸಾವಿತ್ರಿಬಾಯಿ ಫುಲೆ ಶಿಕ್ಷಕಿಯರ ಸಂಘದ ಜಿಪಿಟಿಯ ಮುಖ್ಯಸ್ಥರಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇರುವಂತಹ ಭಾನುಪ್ರಿಯ ಅರಳಿ ಮೇಡಮ್ ಇವರ ನೇತೃತ್ವದ ತಂಡ ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದು ರಾಜ್ಯದಲ್ಲಿ ಪ್ರಥಮ ಸ್ಥಾನ ಪಡೆದು ರಾಷ್ಟ್ರ ಮಟ್ಟದಲ್ಲಿಯೂ ಕೂಡ ಜಯಬೇರಿಯನ್ನ ಬಾರಿಸಿ ತೃತೀಯ ಸ್ಥಾನದಲ್ಲಿ ಕಂಚಿನ ಪದಕವನ್ನು ತಮ್ಮದಾಗಿಸಿಕೊಂಡು ಬಂದಿದ್ದಕ್ಕಾಗಿ ಅವರಿಗೆ ಒಂದು ಅಭಿನಂದನಾ ಸಮಾರಂಭವನ್ನ ಆಯೋಜಿಸಿದ್ದೇವೆ. ಈ ಒಂದು ಸುಂದರವಾಗಿ ಆಗಮಿಸಿರುವಂತಹ ನಮ್ಮ ನೆಚ್ಚಿನ ಹಿರಿಯರಾದಂತಹ ನಮ್ಮ ಸಾವಿತ್ರಿಬಾಯಿ ಫುಲೆ ನ್ಯಾಷನಲ್ ವುಮೆನ್ ಟೀಚರ್ಸ್ ಫೆಡರೇಷನ್ನ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿಗಳಾಗಿರುವಂತಹ ಶಾಂತಾಬಾಯಿ ಬಿರಾದಾರ್ ಮೇಡಮ್ ಅವರೇ ಹಾಗೂ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದಲ್ಲಿ 3 ಬಾರಿ ಜಯಬೇರಿಯನ್ನ ಬಾರಿಸಿ ಹ್ಯಾಟ್ರಿಕ್ ಹೀರೋ ತರ ಅವರು ಎಲ್ಲರ ಮನವನ್ನ ಗೆದ್ದಿರುವಂತಹ ನಮ್ಮೆಲ್ಲರೊಂದಿಗೆ ಯಾವಾಗಲೂ ಕೂಡ ನಗುನಗುತ್ತಾ ವಿಶೇಷವಾಗಿ ನಮ್ಮ ಸಾವಿತ್ರಿಬಾಯಿ ಫುಲೆ ಶಿಕ್ಷಕಿಯರ ಸಂಘಕ್ಕೆ ಸದಾ ಬೆನ್ನೆಲುಬಾಗಿ ನಿಂತಿರುವಂತಹ ಸಹೋದರರಾದಂತಹ ರವೀಂದ್ರ ರೆಡ್ಡಿ ಮಾಲಿಪಾಟೀಲ್ ಸರ್ ಅವರೇ, ಹಾಗೇನೆ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಬೀದರ್ ತಾಲೂಕಿನ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವಂತಹ ಕೆಂಚ ಸರ್ ಅವರೇ ಹಾಗೂ ನಮ್ಮ ಬೀದರ್ ಜಿಲ್ಲೆಯ ಕ್ರಿಯಾಶೀಲ ಹಾಗೂ ಯಾವಾಗಲೂ ಕೂಡ ಚಟುವಟಿಕೆಯಿಂದ ಇರುವಂತಹ ಹಾಗೂ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಹುಮ್ನಾಬಾದ್ ತಾಲೂಕಿನ ಚುನಾವಣೆಯಲ್ಲಿ ಅವಿರೋಧವಾಗಿ ಆಯ್ಕೆಯಾಗಿ ಖಜಾಂಚಿಗಳ ಸ್ಥಾನವನ್ನು ಪಡೆದುಕೊಂಡಿರುವಂತಹ ಆತ್ಮೀಯ ಗೆಳತಿ ಭುವನೇಶ್ವರಿ ಅವರೇ ಹಾಗೂ ಇಂದಿನ ಒಂದು ಈ ಕಾರ್ಯಕ್ರಮದಲ್ಲಿ ವಿಶೇಷ ಉಪನ್ಯಾಸವನ್ನ ನೀಡಿ ನಮ್ಮೆಲ್ಲರ ಮನಸ್ಸಿಗೆ ಒಂದು ತನ್ಮಯತೆಯನ್ನ ತಂದುಕೊಟ್ಟಂತಹ ಹಾಗೂ ನನ್ನ ಮಾರ್ಗದರ್ಶಕರು ಸುಮಾರು 20 ವರ್ಷಗಳಿಂದ ಅವರು ನಾವೆಲ್ಲ ಕೂಡಿ ಒಂದು ಸಂಪನ್ಮೂಲ ವ್ಯಕ್ತಿಗಳಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ವಿ. ಅವರು ಸುಮತಿ ಮೇಡಮ್ ಅವರೇ ಹಾಗೂ ನಮ್ಮ ಬೀದರ್ ಜಿಲ್ಲೆಯ ಕ್ರಿಯಾಶೀಲ ಹಾಗೂ ಆತ್ಮೀಯ ಗೆಳತಿಯಾದಂತಹ ಕೋಶಾಧ್ಯಕ್ಷರಾದಂತಹ ಶರಣಮ್ಮ ನಾರಾಯಣ್ ಪೇಟ್ಕರ್ ಮೇಡಮ್ ಅವರೇ ಹಾಗೂ ಬೀದರ್ ತಾಲೂಕಿನ ಕ್ರಿಯಾಶೀಲ ಅಧ್ಯಕ್ಷರಾದಂತಹ ನರಸಮ್ಮ ಮೇಡಮ್ ಅವರೇ ಹಾಗೂ ಭಾಲ್ಕಿ ತಾಲೂಕಿನ ಕ್ರಿಯಾಶೀಲ ಅಧ್ಯಕ್ಷರಾದಂತಹ ಕೀರ್ತಿಲತಾ ಮೇಡಮ್ ಅವರೇ, ಚಿಟಗುಪ್ಪ ತಾಲೂಕಿನ ಕ್ರಿಯಾಶೀಲ ಅಧ್ಯಕ್ಷರಾದಂತಹ ಪ್ರಮೀಳಾ ರೆಡ್ಡಿ ಮೇಡಮ್ ಅವರೇ ಹಾಗೂ ಇಂದಿನ ಈ ಒಂದು ಸನ್ಮಾನವನ್ನ ಸ್ವೀಕರಿಸಲಿಕ್ಕೆ ಆಗಮಿಸಿರುವಂತಹ ಸವಿಗಾನ ಅಕಾಡೆಮಿಯ ಸರ್ವ ಸದಸ್ಯರೇ ಹಾಗೂ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಜಿಲ್ಲಾ ಘಟಕದ ಸರ್ವ ಸದಸ್ಯರೇ ಹಾಗೂ ಬೀದರ್ ತಾಲೂಕು ಘಟಕದ ಸರ್ವ ಸದಸ್ಯರೇ ಹಾಗೂ ವಿಶೇಷವಾಗಿ ನಮ್ಮ ಬೀದರ್ ತಾಲೂಕಿನ ಒಂದು ಗೌರವಾಧ್ಯಕ್ಷರ ಸ್ಥಾನವನ್ನ ಸಮರ್ಥವಾಗಿ ನಿರ್ವಹಿಸಿ ಈ ತಿಂಗಳು ಅವರು ವೃತ್ತಿಯಿಂದ ನಿವೃತ್ತಿಯನ್ನ ಹೊಂದಿ ಇವತ್ತು ನಮ್ಮ ಮಧ್ಯೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ನಾವು ಇವತ್ತು ವಿಶೇಷ ಅಭಿನಂದನಾ ಸಮಾರಂಭವನ್ನು ಏರ್ಪಡಿಸಿದ್ದೇವೆ. ಸತ್ಯವತಿ ಮೇಡಮ್ ಅವರೇ ಹಾಗೂ ನನ್ನ ಒಂದು ಈ ಹೆಮ್ಮೆಯ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ಹಾಗೂ ಎಲ್ಲ ಸಹೋದರ ಸಹೋದರಿಯರಿಗೆ ಈ ಮುಸ್ಸಂಜೆಯ ತುಂಬಾಗಲೇ ಮೇಡಮ್ ಅವರು ತುಂಬಾ ಅತ್ಯಂತ ಕಡಿಮೆ ಅವಧಿಯಲ್ಲಿ ಅವರು ವಿಶ್ವ ಯೋಗ ದಿನ ಮತ್ತೆ ವಿಶ್ವ ಪರಿಸರ ದಿನ ಆಚರಣೆಯ ಮಹತ್ವವನ್ನ ಹೇಳಿದ್ದಾರೆ. ಅದರ ಬಗ್ಗೆ ನಾನು ಹೆಚ್ಚಿಗೇನು ಹೇಳಲ್ಲ, ಯಾಕಂದ್ರೆ ನಾವು ಪ್ರತಿ ವರ್ಷ ನಮ್ಮ ಸಂಘ ಉದಯವಾದಾಗಿನಿಂದ ಇಲ್ಲಿಯವರೆಗೂ ನಾವು ಬೀದರ್ ಜಿಲ್ಲಾ ಘಟಕದ ವತಿಯಿಂದ ಒಂದಲ್ಲ ಒಂದು ಸ್ಥಳದಲ್ಲಿ ಹೋಗಿ ಜನರಿಗೆ ಮತ್ತೆ ಶಿಕ್ಷಕಿಯರಿಗೆ ಒಂದು ಪರಿಸರದ ಜಾಗೃತಿಯನ್ನ ಮೂಡಿಸುವುದಕ್ಕೋಸ್ಕರ ಪರಿಸರ ದಿನಾಚರಣೆಯನ್ನ ಮಾಡ್ತೀವಿ. ಕೆಲವೊಂದು ಸರಿ ಸಸಿ ನೆಡುವುದನ್ನ ಮಾಡ್ತೀವಿ, ಕೆಲವೊಂದು ಸಲ ಸಸಿ ವಿತರಣೆಗಳ ಕಾರ್ಯಕ್ರಮವನ್ನ ಮಾಡ್ತೀವಿ. ಆಮೇಲೆ ಯೋಗ ದಿನಾಚರಣೆಯ ಕ್ಯಾಂಪ್ಗಳನ್ನ ಕೂಡ ನಾವು ಸಾಕಷ್ಟು ಸಾರಿ ಹಮ್ಮಿಕೊಂಡಿದ್ವಿ. ಈ ಸರಿ ನಾವು ಯೋಗ ದಿನಾಚರಣೆಯನ್ನ ಈ ಒಂದು ಸಭಾಂಗಣದಲ್ಲಿ ಆಯೋಜನೆಯನ್ನ ಮಾಡಿದ್ದೀವಿ. ಅದೇ ರೀತಿಯಾಗಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದವರು ಯಾವಾಗ ಈ ಚುನಾವಣೆ ಪ್ರಾರಂಭ ಆಯಿತೋ ಆವಾಗಿನಿಂದ ಕೂಡ ನಮ್ಮೊಂದಿಗೆ ಒಡನಾಟದಲ್ಲಿದ್ದು ನಮ್ಮ ಒಂದು ಸಲಹೆಗಳನ್ನು ಅವರು ಕೂಡ ತೆಗೆದುಕೊಂಡು ನಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ತೆಗೆದುಕೊಂಡು ನಮ್ಮ ಹುಮ್ನಾಬಾದ್ ತಾಲೂಕಿನಲ್ಲಿ ವಿಶೇಷವಾಗಿ ರವೀಂದ್ರ ರೆಡ್ಡಿ ಮಾಲಿಪಾಟೀಲ್ ಸರ್ ಅವರು ಯಾವುದೇ ರೀತಿಯ ಚುನಾವಣೆ ಆಗಲಾರದೆ ಅವಿರೋಧವಾಗಿ ಆಯ್ಕೆ ಆಗಬೇಕು, ವಿರುದ್ಧವಾಗಿ ನಾವು ಒಬ್ರಿಗೊಬ್ರು ದಿನ ಬೆಳಗಾದ್ರೆ ಮುಖವನ್ನು ನೋಡ್ಕೊಳ್ತಾ ಇರ್ತೀವಿ. ಸೊ ನಾವೇ ಪರ ವಿರೋಧ ಒಂದು ಸ್ಥಾನದಲ್ಲಿ ನಿಂತ್ಕೊಂಡು ನಾವು ಕಿತ್ತಾಡುವಂಥದ್ದು ಬೇಡ, ನೀವು ಯಾರನ್ನ ಹೇಳ್ತೀರಾ, ಯಾರಿಗೆ ಸೂಚಿಸ್ತೀರಾ, ಆ 3 ಜನ ಲೇಡೀಸ್ ಕೋಟಾಗೆ ನೀವೇ ಹೆಸರುಗಳನ್ನ ಕೊಡಬೇಕು ಅಂತ ನಮಗೆ ಹೇಳಿದ್ರು. ಅದೇ ರೀತಿಯಾಗಿ ನಾವು ನಮ್ಮ ಸಂಘದ 3 ಜನ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಿ ಕೊಟ್ಟಿದ್ವಿ. ಅವರನ್ನೇ ಅವರು ಅವಿರೋಧವಾಗಿ ಆಯ್ಕೆಯನ್ನ ಮಾಡಿದ್ರು. ಸೊ ಅದರಲ್ಲಿ ನಮ್ಮ ಬೀದರ್ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಗಳು ಖಜಾಂಚಿಗಳ ಸ್ಥಾನವನ್ನ ಅಲಂಕರಿಸಿದ್ರು. ಮತ್ತೆ ಉಳಿದ 2 ಮಹಿಳೆಯರು ಕೂಡ ಒಬ್ಬರು ಉಪಾಧ್ಯಕ್ಷರು ಮತ್ತೆ ಒಬ್ಬರು
ಪ್ರಧಾನ ಕಾರ್ಯದರ್ಶಿಗಳ ಸ್ಥಾನವನ್ನ ಅಲಂಕರಿಸಿದ್ದಾರೆ. ತಮಗೆ ಮತ್ತೊಮ್ಮೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಸಲ್ಲಿಸ್ತೀನಿ ಸರ್. ತಾವು ತಮ್ಮ ಕೊಟ್ಟ ಮಾತಿನಂತೆ ನಮ್ದು ಒಂದು ಡಿಮ್ಯಾಂಡ್ ಇತ್ತು. ಈಗಾಗಲೇ ಸುಮತಿ ಮೇಡಮ್ ಹೇಳಿದ್ರು ಏನು ಅಂತಂದ್ರೆ ಸರ್, ತಾವು ಕೂಡ ಹೇಳಿದ್ರಿ, ನಿಮ್ಮಿಬ್ಬರ ಮಾತಿಗೆ ನಾನು ಒಂದು ಉತ್ತರ ರೂಪದಲ್ಲಿ ಮಾತಾಡಕ್ ಬಯಸ್ತೀನಿ. ಏನು ಅಂತಂದ್ರೆ ಮುಂಚೆಯಿಂದನೂ ಮಹಿಳಾ ಮೀಸಲಾತಿ ಇದೆ, ಆದ್ರೆ ಯಾವ ಪೋಸ್ಟ್ ಕೊಡ್ತಾ ಇದ್ರ ನಮ್ಗೆ? ಡಮ್ಮಿ ಪೋಸ್ಟ್ಗಳು, ಒಂದು ಸಹ ಕಾರ್ಯದರ್ಶಿ, ಒಂದು ಉಪಾಧ್ಯಕ್ಷ. ಅಲ್ಲಿ ಯಾವುದೇ ನಾವು ಡಿಸಿಷನ್ ಮೇಕರ್ಸ್ ಆಗಲ್ಲ. ಯಾವುದೇ ಒಂದು ನಮ್ಮ ಟ್ಯಾಲೆಂಟ್ ಅನ್ನ ಹೊರಹಾಕಿ ನಮ್ಮದೇ ಆದಂತಹ ನಿಟ್ಟಿನಲ್ಲಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡೋದಾಗಿರ್ಬೋದು, ಒಂದು ಮನವಿ ಪತ್ರ ಸಲ್ಲಿಸೋದಾಗಿರ್ಬೋದು, ಶಿಕ್ಷಕರ ಸಮಸ್ಯೆ ಬಗೆಹರಿಸುವಲ್ಲಿ ನಾವು ಆಫೀಸರ್ಗಳ ಜೊತೆಗಡೆ ಕಾಂಟ್ಯಾಕ್ಟ್ ಮಾಡೋದಾಗಿರ್ಬೋದು, ಯಾವುದು ಸಾಧ್ಯ ಇಲ್ಲ. ಜಸ್ಟ್ ನಾವೇನಪ್ಪ ಅಂದ್ರೆ ಕೋಟಾ ಭರ್ತಿಗಾಗಿ ಮೀಟಿಂಗ್ ಗಳಿಗೆ ಅಟೆಂಡ್ ಆಗ್ಬೇಕು, ಸಹಿ ಹಾಕ್ಬೇಕು, ಅಷ್ಟಕ್ಕೆ ಮಾತ್ರ ಸೀಮಿತ. ನಾನು ಇದನ್ನ ಹೇಳ್ತೀನಿ ಘಂಟಾಘೋಷವಾಗಿ. ಕೊಟ್ಟಿದ್ದೀರಾ ಸ್ಥಾನ, ಬಟ್ ಅಧಿಕಾರ ಇಲ್ಲ. ಬಟ್ ಅದು ಸಿಕ್ಕಿದ್ದು ನಮಗೆ ಕರ್ನಾಟಕ ಸಾವಿತ್ರಿಬಾಯಿ ಫುಲೆ ಶಿಕ್ಷಕಿಯರ ಸಂಘದಲ್ಲಿ ಮಾತ್ರ. ಯಾಕಂದ್ರೆ ಇವತ್ತು ನಾವು ಇಷ್ಟು ಒಂದು ವೇದಿಕೆ ಮೇಲೆ ಈ ತರ ಒಂದು ಸರಳ ಕಾರ್ಯಕ್ರಮ ಆಗಿರ್ಬೋದು, ಚಿಟಗುಪ್ಪದಲ್ಲಿ ನಡೆದಂತ ಒಂದು ಅದ್ದೂರಿ ಕಾರ್ಯಕ್ರಮ ಆಗಿರ್ಬೋದು, ಅಂತ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಬೇಕು ಅಂದ್ರೆ ನಮ್ಗೆ ನಮ್ಮದೇ ಆದಂತ ಒಂದು ಅಧಿಕಾರ ಬೇಕು. ಆ ಅಧಿಕಾರದ ಸ್ಥಾನ ಅಧ್ಯಕ್ಷ, ಪ್ರಧಾನ ಕಾರ್ಯದರ್ಶಿ, ಕೋಶಾಧ್ಯಕ್ಷ ಇವೆಲ್ಲವೂ ಇದ್ದಾಗ ಮಾತ್ರ ನಾವು ನಮ್ಮ ಹಕ್ಕಿನ, ನಮ್ಮ ಒಂದು ಮನಸ್ಸಿನ, ನಮ್ಮ ಒಂದು ಆಲೋಚನೆಯ ವಿಚಾರದ ಏನು ಕಾರ್ಯಗಳಿದಾವಲ್ಲ ಅವುಗಳನ್ನ ನಾವು ಕಾರ್ಯರೂಪಕ್ಕೆ ತರಲಿಕ್ಕೆ ಸಾಧ್ಯ ಆಗುತ್ತೆ. ಅದನ್ನ ನೆರವೇರಿಸಿಕೊಟ್ಟಿರುವಂತದ್ದು ನಮ್ಮ ಹೆಮ್ಮೆಯ ಸಂಘದ ಅಧ್ಯಕ್ಷರಾದಂತಹ ಡಾಕ್ಟರ್ ಲತಾ ಎಸ್ ಮುಳ್ಳೂರ್ ಮೇಡಮ್ ಅವರು. ಅವರಿಂದಾಗಿ ಇವತ್ತು ನಾವು ಕರ್ನಾಟಕ ರಾಜ್ಯದಂತ ಅಷ್ಟೇ ಅಲ್ಲ, ರಾಷ್ಟ್ರದಾದ್ಯಂತ ನಾವು ನಮ್ಮದೇ ಆದ ನಿಟ್ಟಿನಲ್ಲಿ ಕೆಲಸವನ್ನ ಮಾಡ್ತಾ ಇದ್ದೀವಿ. ಅಫ್ಕೋರ್ಸ್ ನಮಗೆ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ, ಪ್ರೌಢಶಾಲಾ ಶಿಕ್ಷಕರ ಸಂಘ, ಸರ್ಕಾರಿ ನೌಕರರ ಸಂಘ, ಎಲ್ಲಾ ಸಹೋದರ ಸಂಘಗಳು ನಮಗೆ ಬೆನ್ನೆಲುಬಾಗಿ ನಿಂತಿದ್ದಾವೆ, ನಮಗೆ ಸಹಕಾರವನ್ನ ನೀಡ್ತಾ ಇದ್ದಾವೆ, ನಮಗೆ ಬೆನ್ನು ತಟ್ಟಿ ಪ್ರೋತ್ಸಾಹ ಮಾಡ್ತಾ ಇದ್ದಾವೆ. ಅವರೆಲ್ಲರ ಒಂದು ಸಹಯೋಗದಿಂದ ನಾವಿವತ್ತು ನಮ್ಮದೇ ಆದ ನಿಟ್ಟಿನಲ್ಲಿ ಸಮಾಜಕ್ಕೆ, ಶಿಕ್ಷಕಿಯರಿಗೆ ಒಂದು ಕಿರು ಸೇವೆಯನ್ನ ಮಾಡಲಿಕ್ಕೆ ಮುಂದಾಗಿದ್ದೀವಿ, ಸಮಾಜಮುಖಿ ಕಾರ್ಯಗಳನ್ನ ಮಾಡಲಿಕ್ಕೆ ಮುಂದಾಗಿದ್ದೀವಿ. ಆ ನಿಟ್ಟಿನಲ್ಲಿ ಇವತ್ತು ನಾವು ನಮ್ಮ ಸಂಘದ ವತಿಯಿಂದ ಈ ಎಲ್ಲ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿದ್ದೀವಿ. ಯಾರು ಕೂಡ ಅನ್ಯತಾ ಭಾವಿಸಬಾರ್ದು. ಯಾಕಂತಂದ್ರೆ ಮೇಡಮ್ ಅವರ ಅಳಲು, ನನ್ನ ಅಳಲು ಏನಿದೆ ಅಂತಂದ್ರೆ, ಒಂದು ಬಂಡಿ ನಡಿಬೇಕಾದ್ರೆ ಎರಡು ಗಾಲಿಗಳು ಎಷ್ಟು ಮುಖ್ಯನೋ, ಒಂದು ಸಮಾಜ ಉತ್ತಮವಾದಂತಹ ದೃಢವಾದ ಸಮಾಜ ನಿರ್ಮಾಣ ಆಗ್ಬೇಕಂದ್ರೆ ಹೆಣ್ಣು ಗಂಡಿನ ಪಾತ್ರ ಅಷ್ಟೇ ಮುಖ್ಯ. ಸಮಾಜನೇ ಯಾಕೆ, ಒಂದು ಫ್ಯಾಮಿಲಿ ಕೂಡ ನಡಿಬೇಕಂತಂದ್ರೆ ಗಂಡು ಹೆಣ್ಣಿನ ಪಾತ್ರ ಬಹಳ ಅಷ್ಟೇ ಪ್ರಮಾಣದಲ್ಲಿ ಇದ್ದಾಗ ಆ ಒಂದು ಫ್ಯಾಮಿಲಿ ಬಹಳ ಉತ್ತುಂಗಕ್ಕೆ ಹೋಗುತ್ತದೆ. ಹಾಗೆಯೇ ಈ ಸಂಘಟನೆಗಳಲ್ಲಿಯೂ ಕೂಡ ತಾವು ಅವಕಾಶವನ್ನ ಕೊಟ್ಟು, ವೇದಿಕೆಗಳಲ್ಲಿಯೂ ಕೂಡ ಮಹಿಳೆಯರಿಗೆ ಅವಕಾಶವನ್ನ ಕೊಟ್ಟಾಗ ಮಹಿಳೆಯರು ಕೂಡ ಯಾವುದರಲ್ಲಿ ಕೂಡ ಕಮ್ಮಿ ಇಲ್ಲ, ಪ್ರತಿಯೊಂದು ಕ್ಷೇತ್ರದಲ್ಲಿ ಇದ್ದಾರೆ. ಆಡು ಮುಟ್ಟದ ಸೊಪ್ಪಿಲ್ಲ, ಮಹಿಳೆ ಕೈ ಆಡಿಸಿದ ಕ್ಷೇತ್ರ ಇಲ್ಲ. ಸೊ ಮಹಿಳೆಯಲ್ಲಿ ಸಾಕಷ್ಟು ಟ್ಯಾಲೆಂಟ್ ಇದೆ, ಆದ್ರೂ ಇದ್ದಾರೆ. ನೀವು ಅನ್ನೋದನ್ನ ಒಪ್ಕೊಳ್ತೀನಿ ಸರ್, ಎಲ್ಲಾ ಮಹಿಳೆಯರಿಗೆ ಸಮಯ ಕೊಡಕ್ ಆಗಲ್ಲ. ಯಾಕಂತಂದ್ರೆ ಅವರಿಗೆ ಅವರದೇ ಆದಂತಹ ಜವಾಬ್ದಾರಿಗಳಿದಾವೆ. ಆದ್ರೆ ಸಮಾಜದಲ್ಲಿ ಕೆಲವೊಬ್ರು ಮಹಿಳೆಯರು ಇದ್ದಾರೆ ಅಂದ್ರೆ ಪುರುಷರಿಗಿಂತಲೂ ಹೆಚ್ಚಿನವನ್ನ ಕೆಲಸವನ್ನ ಮಾಡಿ ತೋರಿಸುವವರು ಅಂತಿದ್ದಾರೆ. ಅಂತವರಿಗೆ ತಾವು ಹುಡುಕಿ ಅವರಿಗೆ ಜವಾಬ್ದಾರಿಯನ್ನ ಕೊಟ್ಟಿದ್ದೇ ಆದ್ರೆ ಅವರಿಗೂ ಕೂಡ ಒಂದು ತಮ್ಮ ಒಂದು ಪ್ರತಿಭೆಗೆ ಅನುಗುಣವಾದಂತಹ, ತಮ್ಮ ಕ್ರಿಯಾಶೀಲತೆಗೆ ಅನುಗುಣವಾದಂತಹ, ತಮ್ಮ ಸೃಜನಶೀಲತೆಗೆ ಅನುಗುಣವಾದಂತಹ ಕಾರ್ಯವನ್ನ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ, ಇಂದು ನಮ್ಮ ಕರೆಗೆ ಓಗೊಟ್ಟು ಆಗಮಿಸಿರುವಂತಹ ಈ ಒಂದು ಸನ್ಮಾನಿತರಾಗಿರುವಂತಹ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಜಿಲ್ಲಾ ಎಲ್ಲಾ ಪದಾಧಿಕಾರಿಗಳಿಗೂ ಹಾಗೂ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ತಾಲೂಕಿನ ಎಲ್ಲಾ ಪದಾಧಿಕಾರಿಗಳಿಗೂ ಹಾಗೂ ವಿಶೇಷ ಉಪನ್ಯಾಸವನ್ನ ಉಣಬಡಿಸಿರುವಂತಹ ಸುಮತಿ ರುದ್ರಾ ಮೇಡಮ್ ಅವರಿಗೂ ಹಾಗೂ ಉದ್ಘಾಟನೆಯನ್ನ ಮಾಡಿರುವಂತಹ ಡಾಕ್ಟರ್ ಶಾಂತಾಬಾಯಿ ಬಿರಾದಾರ್ ಮೇಡಮ್ ಅವರಿಗೂ ಹಾಗೂ ಸನ್ಮಾನವನ್ನ ಸ್ವೀಕರಿಸಲಿಕ್ಕೆ ಆಗಮಿಸಿರುವಂತಹ ಸತ್ಯವತಿ ಮೇಡಮ್ ಅವರಿಗೂ ಹಾಗೂ ಸವಿಗಾನ ಅಕಾಡೆಮಿಯ ಎಲ್ಲ ಸದಸ್ಯರಿಗೂ ಮತ್ತೆ ನನ್ನ ಬೀದರ್ ಜಿಲ್ಲೆಯ ಹಾಗೂ ಬೀದರ್ ತಾಲೂಕಿನ ಸರ್ವ ಪದಾಧಿಕಾರಿಗಳಿಗೂ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸ್ತಾ, ತಮ್ಮೆಲ್ಲರ ಸಹಕಾರ ಹೀಗೆ ಇರಲಿ. ರವೀಂದ್ರ ರೆಡ್ಡಿ ಸರ್ ಅವರು ಹೇಳಿರೋ ಹಾಗೆ ಸಂಘಟನೆ ಯಾವುದೇ ಇರಬಹುದು, ಆದ್ರೆ ಉದ್ದೇಶ ಮಾತ್ರ ಎಲ್ಲರದು ಏನಂತಂದ್ರೆ ಶಿಕ್ಷಕರ ಸಮಸ್ಯೆಗಳನ್ನ ಬಗೆಹರಿಸುವುದು, ಶಿಕ್ಷಕರ ಸಮಸ್ಯೆಗೆ ಸ್ಪಂದಿಸುವಂತದ್ದು, ಅವರ ಶಿಕ್ಷಕರ ಒಂದು ಸಮಸ್ಯೆಗಳಿಗೆ ನಾವು ಕಳಕಳಿಯಿಂದ ನಮ್ಮ ಸೇವೆಯನ್ನ, ನಮ್ಮ ಒಂದು ಕಾರ್ಯವನ್ನ ಕೊಡುವಂತದ್ದು ಆಗಿರೋದ್ರಿಂದ ನಾವೆಲ್ಲರೂ ಕೂಡ, ನಾವು ನೀವು ಅವರು ಇವರು ಅನ್ಲಾರದ ಹಾಗೆ ನಾವೆಲ್ಲರೂ ಕೂಡಿ ಒಂದೇ ಧ್ಯೇಯವಾಕ್ಯ ಇಟ್ಕೊಳ್ಳೋಣ. ಏನೇ ಸಮಸ್ಯೆ ಬಂದರೂ ಎಲ್ಲರೂ ಕೂಡಿ ಬಗೆಹರಿಸುವಂತಹ ನಿಟ್ಟಿನಲ್ಲಿ ಕಾರ್ಯವನ್ನ ನಿರ್ವಹಿಸೋಣ ಅಂತ ಹೇಳ್ತಾ, ಎಲ್ರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ವಂದನೆ, ಅಭಿನಂದನೆಗಳನ್ನ ಸಲ್ಲಿಸಿ ನನ್ನ ಒಂದು ಮಾತುಗಳಿಗೆ ವಿರಾಮವನ್ನ ಇಡ್ತೇನೆ. ಜೈ ಸಾವಿತ್ರಿಬಾಯಿ.